ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಬಿಜೆಪಿ ರ್ಯಾಲಿ ಮಾಡ್ತಾ ಇದೆ. ರ್ಯಾಲಿಯನ್ನ ಈಗ ಆರಂಭಿಸಿದೆ. ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೆ ಬಿಜೆಪಿ ಯಾತ್ರೆಯನ್ನ ಮಾಡ್ತಾ ಇದೆ. ಅಪಪ್ರಚಾರ ಮಾಡುವವರಿಗೆ ಬಿಜೆಪಿಯಿಂದ ಇದು ಎಚ್ಚರಿಕೆಯ ಗಂಟೆಯಾಗಿದೆ. ರ್ಯಾಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಈಗ ಆರಂಭ ಆಗ್ತಾ ಇದೆ. 10 ಕಾರ್ಗಳಲ್ಲಿ ರ್ಯಾಲಿಯನ್ನ ಹೊರಟಿದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ಶಾಸಕರುಗಳು, ಸಂಸದರು, ನಾಯಕರು ಈ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ಹೊರವಲಯದ ನೆಲಮಂಗಲದ ಟೋಲ್ ಬಳಿಯಿಂದ ಈ ರ್ಯಾಲಿ ಆರಂಭ ಆಗಿದೆ. ನೇರವಾಗಿ ಮಧ್ಯಾಹ್ನದ ವೇಳೆಗೆ ಧರ್ಮಸ್ಥಳಕ್ಕೆ ಈ ರ್ಯಾಲಿ ತಲುಪತ್ತೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಈ ರ್ಯಾಲಿ ಹೊರಟಿದೆ. ಇನ್ನು ಬಿಜೆಪಿ ನಾಯಕ ಎಸ್.ಆರ್. ವಿಶ್ವನಾಥ್ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದೊಂದಿಗೆ ನಾವು ಹೆಸರಿನಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಹೊರಟಿದ್ದಾರೆ. ನಮ್ಮ ಜೊತೆ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ ಸರ್. ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು, ಕಾರ್ಯಕರ್ತರು ಕೂಡ ಬರ್ತಿದ್ದಾರೆ ತಮ್ಮ ಜೊತೆಲಿ. ಸರ್, ನಾವು 10 ದಿನಗಳಿಂದನೇ ಈ ಧರ್ಮಸ್ಥಳದ ವಿರುದ್ಧವಾಗಿ ಏನು ಒಂದು ರೀತಿ ಹುನ್ನಾರ ನಡೀತಾ ಇದೆ. SIT ತನಿಖೆಯ ನೆಪದಲ್ಲಿ ಆ ಒಂದು ಅಪಾದನೆಯನ್ನ ಶ್ರೀ ಕ್ಷೇತ್ರದ ಮೇಲೆ ತಿರುಗಿಸಬೇಕು ಅಂತಕ್ಕಂಥ ಹುನ್ನಾರ ನಡೀತು ಅಂತ ಹೇಳಿ ನಮ್ಗೆ ಸೂಕ್ಷ್ಮವಾಗಿ ಸ್ವಲ್ಪ ನಮ್ಗೆ ಅರಿವಾದ ಮೇಲೆ ನಾವು 10 ದಿನಗಳಿಂದನೇ ಯಲಹಂಕದಿಂದ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ನಂಬ್ಕೊಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸೊ ಇವತ್ತು ನಾವು ಈಗೆಲ್ಲ ಕೂಡ ಸೇರ್ತಾ ಇದ್ದೀವಿ. ಒಂದು ತಂಡ ಇಲ್ಲಿಂದ ನಾವು ಇನ್ನೊಂದು ಪೂಜೆ ಮಾಡಿ ಇನ್ನೊಂದು 1/4 ಗಂಟೆಗೆ ಹೊರಡ್ತೀವಿ. ಇನ್ನು ಉಳಿಕೆ ಕಾರ್ಯಕರ್ತರೆಲ್ಲ ಕೂಡ ನೆಲಮಂಗಲ ಟೋಲಲ್ಲಿ ಕೂಡ ಇದ್ದಾರೆ. ಒಟ್ಟಾರೆ 400ಕ್ಕೂ ಹೆಚ್ಚು ಗಾಡಿಗಳು ಇವತ್ತು ಬರ್ತಾ ಇದೆ. ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿ ಆಂಬುಲೆನ್ಸ್ಗಳಿರ್ತವೆ, ವೆಹಿಕಲ್ಸ್ ಏನೋ ತೊಂದರೆ ಆದರೆ ರಿಪೇರಿ ಮಾಡೋಕೆ ಮೆಕ್ಯಾನಿಕ್ಸ್ ಕೂಡ ಇಟ್ಕೊಂಡಿದ್ದೀವಿ. ಸೊ ಎಲ್ಲರಿಗೂ ಕೂಡ ಕೇಸರಿ ಧ್ವಜಗಳನ್ನು ಕಟ್ಕೊಂಡು ಮತ್ತು ಗಾಡಿಗೆ ನಂಬರ್ ಕೂಡ ಕೊಟ್ಟಿದ್ದೀವಿ. ಒಬ್ಬರಿಂದ ಒಬ್ಬರು ಬರಬೇಕು, ಎಲ್ಲೂ ವ್ಯತ್ಯಾಸ ಆಗಬಾರ್ದು ಅಂತ ಹೇಳಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಚರಿತ್ರೆಯಲ್ಲಿ ಅನೇಕ ಧರ್ಮಕ್ಷೇತ್ರಗಳ ಮೇಲೆ ಹಿಂದೆ ಎಲ್ಲ ಕೂಡ ಈ ತರ ಹೋರಾಟವನ್ನು ಮಾಡಿದ್ವಿ. ನಾವು ಎಲ್ಲೆಲ್ಲಿ ಸುಮ್ಮನೆ ಇದ್ವೋ ಅವಾಗೆಲ್ಲ ಕೂಡ ಅಲ್ಲಿ ಅಪಚಾರವನ್ನು ಮಾಡಿದ್ದಾರೆ. ಸೊ ನಾವಿದನ್ನ ನೋಡಿ ಸುಮ್ಮನೆ ಇರಬಾರ್ದು. ಯಾಕಂದ್ರೆ ಶ್ರೀ ಕ್ಷೇತ್ರ ನಮ್ಗೆಲ್ಲರೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಯಾರು ಈ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಸಂಜೆ ನಾವು ಧರ್ಮಸ್ಥಳಕ್ಕೆ ತಲುಪ್ತೀವಿ. ಅಲ್ಲಿ ಸಂಜೆನೆ ದೇವರ ದರ್ಶನವನ್ನು ಮಾಡಿ ನಾವೆಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಒಂದು ಸಂಕಲ್ಪವನ್ನು ಮಾಡ್ತೀವಿ. ಶ್ರೀ ಕ್ಷೇತ್ರದ ಮೇಲೆ ಸುಳ್ಳು ಆಪಾದನೆ ಬಂದ್ರೆ, ನಿಜವಾಗಿತ್ತು ಅಂದ್ರೆ ಈಗ ತನಿಖೆ ನಡೀತಾ ಇದೆ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಅದರ ನೆಪದಲ್ಲಿ ನಮ್ಮ ಹಿಂದೂಗಳಿಗೆ ಅಪಚಾರ ಮಾಡ್ತಕ್ಕಂಥದ್ದು, ನಮ್ಮ ಹಿಂದೂಗಳ ದೇವಾಲಯಗಳ ಮೇಲೆ ಅಪಚಾರ ಮಾಡ್ತಕ್ಕಂಥದ್ದು ಅದು ನಿಲ್ಲಬೇಕು. ಎಲ್ಲಿಯವರೆಗೂ ಧರ್ಮಸ್ಥಳದ ಮೇಲೆ ಈ ತರ ಅಪಪ್ರಚಾರವನ್ನು ಮಾಡ್ತಾರೋ ಅಂತವ್ರ ವಿರುದ್ಧ ನಾವು ನಿರಂತರವಾದಂತಹ ಹೋರಾಟವನ್ನು ಮಾಡಬೇಕು ಅಂತೇಳಿ ಮಾಡಿದೀವಿ. ಮತ್ತು ನಾವು ಭಾನುವಾರ ಬೆಳಗ್ಗೆ ಮತ್ತೆ ನಮ್ಮ ಶಾಸಕರುಗಳು, ನಮ್ಮೆಲ್ಲ ಮುಖಂಡರು ಬರ್ತಾರೆ. ಅವ್ರ ಜೊತೆಯಲ್ಲಿ ಸ್ವಾಮಿಯ ಪೂಜೆಯನ್ನು ಮಾಡಿ ಮತ್ತೆ ನಮ್ಮ ಸ್ವಗ್ರಾಮಕ್ಕೆ ನಾವು ವಾಪಸ್ ಬರ್ತೀವಿ. ಮತ್ತೆ ಇದು ಎಲ್ಲಿವರೆಗೂ ಅಂತ್ಯ ಆಗೋದಿಲ್ವೋ ಎಲ್ಲ ಕೂಡ ಈ ಕ್ಷೇತ್ರದ ಜೊತೆಯಲ್ಲಿ ನಿಲ್ಲೋದಕ್ಕೆ ನಾವು ಸಂಕಲ್ಪವನ್ನು ಮಾಡಿದ್ದೀವಿ. ಸರ್, ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತದಂತ ಮೊದಲನೇ ಶಾಸಕರು ತಾವು. ತಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಟ್ರೋಲ್ ಮಾಡುವಂತದ್ದು, ಧಮಕಿ ಹಾಕುವಂತ ಕೆಲಸಗಳು ಮಾಡ್ತಿದ್ದಾರೆ. ಈಗ ಧಮಕಿ ಹಾಕೋದೆಲ್ಲಿ ಅಂದ್ರೆ ಎದುರಿಗೆ ಬಂದು ಧಮಕಿ ಹಾಕ್ಬೇಕು, ಅದನ್ನು ಧಮಕಿ ಅಂತ ಹೇಳ್ತಾರೆ. ಎಲ್ಲೋ ಕೂತ್ಕೊಂಡು ಮನೆ ಒಳಗಡೆ ಹೊತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಕ್ಕಂಥದ್ದು, ಇದನ್ನ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೋದು. ಆದರೆ ಅಸೆಂಬ್ಲಿಯಲ್ಲೂ ಕೂಡ ನಾವು ಮಾತಾಡಿದ್ದೀವಿ. ನಾವು ಅವರೆಲ್ಲ ಕೂಡ ನಾವು ಕಿವಿಗೊಡಕ್ಕೂ ಹೋಗೋದಿಲ್ಲ, ಅದರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಹಂಗಂತೇಳಿ ಸುಮ್ಮನೇನು ಇರೋದಿಲ್ಲ. ನಾವು ಕೈ ಕೊಟ್ಕೊಂಡು ಕುತ್ಕೊಳ್ಳುವಂತ ಜಾಯಮಾನ ನಂದು ಅಲ್ಲೇ ಅಲ್ಲ. ಯಾಕಂದ್ರೆ ನಾನು 47 ವರ್ಷದ ನನ್ನ ಈ ಹೋರಾಟಗಳಲ್ಲಿ ನಾನು ಹೋರಾಟ ಮಾಡಿರೋದೇ ಜಾಸ್ತಿ. ಕಪ್ಪು ಚುಕ್ಕಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಅನಾಮಿಕರು ಮಾಡಿದ್ದಾರೆ. ಇವಾಗ ಸುಳ್ಳಾಯ್ತು ಅಂತ ಹೇಳಿದ್ರೆ ಅವ್ರಿಗಂತೂ ಕಠಿಣವಾದಂತ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹನೂ ಇದೆ ಮತ್ತು ಎರಡೂ ಕಡೆ ಕೂಡ ಅದರ ಒತ್ತಾಯ ಇದೆ. ಅಪ್ಪ ಗಾಡಿ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್, ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.